ಅಯ್ಯೋ ಶಿವನೇ, ಚಪಾತಿ ಹಿಟ್ಟು ಕಲ್ಸು ಮಾತ್ರೆ ದೋಸೆ ಹಿಟ್ಟಾಗೋಯ್ತೆ. ಓ ನಿಮಗ್ ಗೊತ್ತಾಗಕ್ಕಿಲ್ಲ ಕಣ್ರಲ್ಲ, ತಿರುಗ್ಲಾ? ಅಯ್ಯಯ್ಯಪ್ಪ, ಪಲ್ಯ ಮಾಡೋದು ಇಷ್ಟೊಂದು ಕಷ್ಟದ? ಅಯ್ಯೋ ಇದೇನಪ್ಪ ಇದು, ಬದನೆಕಾಯಿ ಸೀದು ತುಂಟ್ರು ಗಳಿ ಆಗ್ಬಿಡೈತೆ. ಆಹಾ, ಗಂಡು ಮಕ್ಳಿಗೆ ಅಡ್ಗೆ ಮಾಡಕ್ ಬರಲ್ಲ ಅಂತಾನೆ ಅನ್ಸುತ್ತೆ. ಅಮ್ಮಂದಿರು ಅಡ್ಗೆ ಮನೆನ ಅಕ್ಕೈರೇ ಮಾಡ್ಕೊಬಿಡ್ತಾರೆ. ಏನ್ ಪರವಾಗಿಲ್ಲ, ಇನ್ನೊಂದ್ ಚೂರು ಹಸಿಟ್ಟು ಹಾಕ್ರೆ ಗಟ್ಟಿ ಆಯ್ತದೆ. ಹಸಿಟ್ಟು ಖಾಲಿ ಆಗ್ಬಿಟ್ಟೈತೆ. ಇದ್ಯಾಕೋ ನಮ್ಮ ಕೈಲಿ ಹಾಕಿಲ್ಲ. ಹಿಟ್ಟು ಜಾಸ್ತಿ ಆಯ್ತು ಅಂತ ನೀರು ಹಾಕಿ, ನೀರು ಜಾಸ್ತಿ ಆಯ್ತು ಅಂತ ಹಿಟ್ಟಾಕಿ ಸೂಪರ್ ಹಿಟ್ ಆಯ್ತದೆ ಅಂದ್ರೆ ದೋಸೆ ಹಿಟ್ಟಾಗೋಯ್ತೆ. ನಂದೇ ಈ ಕರ್ಮ. ಇನ್ನು ಬಾಮೈದಂದು ಯಾವ ಕರ್ಮನೋ. ಬಾಮೈದಾ, ಬಾ ಬಂದೆ ಬಂದೆ. ಇದೇ ಪಾಯಸಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ? ನಿಂದೇನ್ಲಾ ತೋರ್ಸ್ಲಾ? ಬಾಮೈದ ಏನ್ಲ ಇದು? ಟೆನ್ಷನ್ ಆಗ್ಬೇಡ, ಅದು ನೆಟ್ಟು ಕೈ ಕೊಟ್ಬಿಡ್ತು ಬಾವ. ಅರ್ಧ ನೋಡೋಷ್ಟ್ರಲ್ಲಿ ಅರ್ಧ ಸೀದೋಗಿತ್ತಾ, ಇನ್ ಅರ್ಧ ಆಗೋಷ್ಟ್ರಲ್ಲಿ ಟ್ಯೂಬ್ನಾಗೆ ಆಡ್ ಬಂದ್ಬಿಡ್ತು, ಫುಲ್ಲು ಸೀದೋಯ್ತು. ಲೇ, ಇದೆಲ್ಲ ನೋಡ್ತಿದ್ರೆ ಸುಮ್ಕೆ ಹೋಟ್ಲ್ಗೆ ಹೋಗಿ ಊಟ ಮಾಡೋದೇ ವಾಸಿ ಅನ್ಸುತ್ತೆ ಅಲ್ವಾ? ನಮ್ಗೆ ಈಗ ಬುದ್ಧಿ ಬಂತಲ್ವಾ? ನಂಗಾಗ್ಲೇ ಬುದ್ಧಿ ಬಂದಿತ್ತಲ್ಲ, ಆದ್ರೆ ಹೆಣ್ಮಕ್ಳ ಕಷ್ಟ ಏನು ಅಂತ ನಿಂಗೆ ಗೊತ್ತಾಗ್ಲಿ ಅಂತ ಹಿಂಗ್ ಮಾಡಿದ್ದು ಆಟೆ. ನಮ್ಮ ಅವ್ವನು, ನಮ್ ಹೆಂಡ್ರು, ನಮ್ಮ ಅಕ್ಕ ತಂಗಿರು ನಮ್ ಊಟ ಬಡಿಸ್ಬೇಕಾರೆ ತುಪ್ಪ ಜಾಸ್ತಿ, ಹುಳಿ ಜಾಸ್ತಿ, ಖಾರ ಜಾಸ್ತಿ ಅಂತೀವಿ. ಆದ್ರೆ ಪಾಪ ಆ ಹೆಣ್ಜೀವಿಗಳು ನಮ್ಗೆ ಹೊತ್ತೊತ್ತಿಗೆ ಅಡಿಗೆ ಮಾಡಿ ಬಡಿಸ್ತಾವಲ್ಲ, ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವ್ ಯಾರು ಊಟದ ಮ್ಯಾಕೆ ಅಹಂಕಾರನೇ ತೋರ್ಸಕ್ಕಿಲ್ಲಕಲ್ಲ. ನಿಜ ಬಾವ, ನಮ್ಗೆ ಇವಾಗ ಬುದ್ಧಿ ಬಂದೈತೆ. ಹಂಗ ಅನ್ಬಿಟ್ಟು ನೀತಿ ಹೇಳೋ ಜ್ಞಾನದಾಗೆ ನನ್ ಕೈ ಬಿಟ್ಬಿಡ್ಬೇಡ. ಹೋಟ್ಲು ಕರ್ಕೊಂಡೋಗಿ ಊಟ ಕೊಡ್ಸು ಬಾವ. ನಿನಗಿಲ್ದಿರೋ ಊಟ ಏನಿಲ್ಲ, ಹಂಗೆ ಮಾಸಿಗೊಪ್ಲಿಗೆ ಹೋಗ್ತಾ ದಾರಿನಾಗೆ ಊಟ ಮಾಡ್ಕೊಂಡು ಹೋಗ್ಬಿಡುವ. ನಡಿಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡುವ. ಇಲ್ಲ ಅಂದ್ರೆ ನನ್ನ ಎಂಡ್ರು ಬಂದು ಮುಖಕ್ಕೆ ಹೆಂಗ್ ಮಂಗಳಾರತಿ ಎತ್ತಾಳೆ ಅಂದ್ರೆ ಎತ್ಕ ಬಾವ, ಬೆಣ್ಣೆ ದೋಸೆ ಕೊಡಿಸ್ತೀಯ? ಬೆಣ್ಣೆ ಸೇರ್ಸ್ ಹಾಕೊಡ್ತೀನಿ. ಬಂದಿದ್ದೀನಲ್ಲ, ಈ ವಿಷಯದಲ್ಲಿ ಏನೋ ಸಮಸ್ಯೆ ಇದೆ ಅಂತ ನನಗೆ ಮೊದಲಿಂದನೂ ಅನ್ಸ್ತಿತ್ತು. ಆದ್ರೆ ಇಷ್ಟು ದೊಡ್ಡ ಮೋಸ ಮಾಡಿದ್ದೆ ಅಂತ ಅನ್ಕೊಂಡಿರ್ಲಿಲ್ಲ ರಾಣಿ. ಬಡವ್ರ ಮನೆ ಹುಡುಗಿ ಬೇಕು ಅಂತಂದು ಬುದ್ಧಿ ಇಲ್ದಿರೋ ಹುಡ್ಕನ್ ಜೊತೆ ನಾವೇ ನಮ್ ಕೈಯಾರೆ ದಾರೆ ಇಟ್ಕೊಟ್ಬಿಟ್ಟು ನಿನ್ ಜೀವನನ ಹಾಳು ಮಾಡ್ಬಿಟ್ವಿ ರಾಣಿ. ನಿನಗೆ ಹಾಕಿರೋ ಅನ್ಯಾಯನ ನಾನ್ ಸಹಿಸಲ್ಲ ರಾಣಿ, ನಾನ್ ಸಹಿಸಲ್ಲ. ನನ್ನ ಜೀವನ ಏನಾದ್ರೂ ಆಗ್ಲಿ, ಆದ್ರೆ ಯಾರಂತಿರೋ ನಿನಗೆ ಅಣ್ಣನಿಗೆ ನಂಬಿಸಿ ಮೋಸ ಮಾಡ್ಬಿಟ್ರಲ್ಲ ಅದ್ಕೆ. ರಾಣಿ ನೋಡು, ನಾನು ನೋಡು ರಾಣಿ, ನೀನ್ ಹೆದರ್ಕೋಬೇಡ ರಾಣಿ. ನಿನ್ ಜೊತೆ ನಾನಿದ್ದೀನಿ, ನಿಮ್ಮ ಅಣ್ಣ ಇದ್ದಾರೆ. ನಮ್ ಸಿಕ್ಕುಕ್ಕೆ ಕೊಯ್ದವ್ರ ಕತ್ತಿನ ನಿಮ್ಮ ಅಣ್ಣನೇ ನೋಡ್ಕೋತಾನೆ. ಈಗಲೇ ಹೋಗಿ ನಿಮ್ಮ ಅಣ್ಣಂಗೆ ವಿಷಯ ಮುಟ್ಟಿಸ್ತೀನಿ. ಮುಂದೆ 10 ಜನ್ಮಕ್ಕೆ ಆಗೋಷ್ಟು ಬುದ್ಧಿನ ನಿಮ್ಮ ಅಣ್ಣ ಒಂದೇ ದಿನದಲ್ಲಿ ಕಲಿಸ್ತಾನೆ. ನೀನ್ ಹೆದರ್ಬೇಡ ರಾಣಿ, ಹೆದರ್ಬೇಡ. ನಿನ್ ಜೊತೆ ನಾವಿದ್ದೀವಿ. ಬಾ, ಈಗಲೇ ಹೋಗಿ ನಿಮ್ಮ ಅಣ್ಣಂಗೆ ವಿಷಯ ಹೇಳೋಣ. ಬಾ. ಏಯ್ ನನ್ನ ಮಗನ ದೆವ್ವ ಇಲ್ಲ ಗಿವ್ವ ಇಲ್ಲ. ನನ್ನ ಮಗನ ಗಂಟ್ಲಿಗೆ ಕೈ ಹಾಕಿ ನರ ಕಿತ್ತು ಬಿಡ್ತೀನಿ. ಮಂಟಪದಾಗ ನೀನು ಮಾಡಿರೋ ರಾಡಿನ ಕ್ಲೀನ್ ಮಾಡಕ್ಕೆ 10,000 ರೂಪಾಯಿ ಕೊಟ್ಟು ಬಂದೀನಿ. ಇಲ್ಲಿ ನೋಡಿದ್ರೆ ನನ್ನ ಮಗ ಯಾರು ಗುಡ್ ಮಾರ್ನಿಂಗ್ ಹೇಳ್ಬಿಡ್ತೀನಿ ಅಂತವನೇ. ಅಣ್ಣ, ವಿರೂತಿ ಅಂದ್ರೆ ಏನು ಅಂತ ಗೊತ್ತಾ? ವಿರೂತಿ ಅಂದ್ರೆ ಲವ್, ಲವ್ ಅಂದ್ರೆ ಪಾರು, ಪಾರು ಅಂದ್ರೆ ಜೀವ, ಜೀವ ಅಂದ್ರೆ ಒಡ ಹುಡ್ತವನ ಊಸ್ಕೊಳಕ್ಕೆ ನನಗೆ ಯಾಕಲ್ಲ ತಿಕ್ಲೆ ಬಸ್ತಾ ಇದೀಯಾ? ನನ್ನ ಮಗನೇ ನಿನ್ಗೆ ಅಲ್ಲಿ ಇಲ್ಲಿ ಎಲ್ಲ
ಇಲ್ಲೇ ಒದಿಬೇಕು. ನೋವಾಯ್ತದಲ್ಲ ಆ ನಮಗೂ ಹಂಗೆ ನೋವಾಯ್ತದೆ. ಏನಾರ ಎಡವಟ್ ಮಾಡಿ ನಮ್ಮ ಪ್ಲಾನ್ನ ಹಾಳು ಮಾಡ್ಬಿಡ್ತೀಯ ಅಂತ. ನೋಡ್ಲಾ, ಅವರು ಇವತ್ತು ಊರಿಗೆ ಹೊಂಟೋಯ್ತಾರೆ. ಯಾವುದೇ ಕಾರಣಕ್ಕೂ ನೀವು ಅವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಅವ್ರು ಏನಾದರೂ ಕೇಳಿದ್ರೆ ತೋಟಕ್ಕೆ ಹೋಗಿದ್ಯಾ ಅಂತ ಹೇಳಿರ್ತೀನಿ. ಯಾಕೆ ನಾನ್ಯಾಕೆ ಬರ್ಬಾರ್ದು? ಬರ್ತೀನಿ ನಾನು. ಹೆಂಗೆ ಹೇಳೋಣ? ಲೇ ಸೋಮ, ನೀನೇನಾರ ಇವತ್ತು ಪಾರ್ವತಿ ಮುಖ ನೋಡಿದ್ರೆ ಇನ್ ಜೀವನದಾಗ ಯಾವತ್ತೂ ಅವಳ ಮುಖ ನೋಡಕ್ ಹಾಕಿಲ್ಲ ಅಂತ ನಮ್ಮ ಜೋಯಿಸ್ ಹೇಳವ್ರೆ. ಹೌದಾ? ಹಂಗೆ ಹೇಳವ್ರ? ಸರಿ, ಬರಾಕಿಲ್ಲ ಬಿಡಿ. ಲೇ ಗುಡ್ ಬಾಯ್, ಗುಡ್ ಬಾಯ್. ನೋಡ್ಲಾ, ನೀನು ಅಮಿಕ್ಕಂಡಿದ್ರೆ ನಮ್ಮಮ್ಮನ ಸೌತಿ ಹತ್ತಿರ ರಾಜಭಾರ ನಮ್ಮ ಕೈಗೆ ಬರ್ತದೆ. ಇದೊಂಥರ ಯುದ್ಧ ಇದ್ದಂಕಲ್ಲ. ಎದೆ ಕೊಟ್ಟು ಹೋರಾಡಕ್ಕೆ ರೆಡಿ ಇರಬೇಕು. ಬೆನ್ನಿಂದ ನಿಂತ್ಕೊಂಡು ಹೋರಾಡೋಕ್ಕೂ ರೆಡಿ ಇರಬೇಕು. ಆದ್ರೆ ನಾನು ಪಾರ್ವತಿ ಎದುರಿಗೆ ಹೋಗಿ ಪಿರುತಿ ಬಗ್ಗೆ ಹೇಳೋದು. ಆಯ್ತು ಬಿಡಪ್ಪ, ನಾನೇ ನಿಂತ್ಕೊಂಡು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ, ಆಯ್ತಾ? ನೀನು ಇಲ್ಲೇ ಇರು. ತಾಳಿ ಯಾವ ಡಿಸೈನ್ ಮಾಡಿಸ್ಬೇಕು ಅಂತ ನೋಡ್ಕಂತೀಯ. ಪಾರು, ಈ ನಮ್ಮ ಪ್ರೀತಿ ಬೇರು. ಮದುವೆ ಆದ್ಮೇಲೆ ನಮ್ಮ ಸಂಸಾರ ಜೋರು.